ನೀವು ದುಡಿತಾ ಇದ್ದೀರಾ, ಆದರೆ ಯಾರನ್ನು ಶ್ರೀಮಂತರನ್ನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ? ನೀವೊಬ್ಬರು ಎಂಪ್ಲಾಯ್ ಆಗಿದ್ದರೆ ನೀವು ಬಾಸನ್ನು ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದೇ ನೀವು ಲೋನ್ ತೆಗೆದುಕೊಂಡಿದ್ರೆ ಫೈನಾನ್ಸ್ಗಳನ್ನು, ಬ್ಯಾಂಕ್ಗಳನ್ನು ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದೇ ನೀವು ಬರೀ ಕನ್ಸ್ಯೂಮರ್ ಆಗಿದ್ದರೆ ಕೈಗಾರಿಕೆಗಳನ್ನು, ಕಂಪನಿ ಓನರ್ಗಳನ್ನು ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದೇ ನೀವು ಕರಪ್ಷನ್ನಲ್ಲಿ ಸಿಲುಕಿದ್ರೆ ಪಾಲಿಟಿಕ್ಸನ್ನು ನೀವು ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆದರೆ ನೀವೊಬ್ಬರು ಸೀರಿಯಸ್ ಇನ್ವೆಸ್ಟರ್ ಆಗಿದ್ದರೆ ಮಾತ್ರ ನಿಮ್ಮನ್ನು ನೀವು ಶ್ರೀಮಂತರನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ನಾವು ಶಾಲೆ ಕಾಲೇಜುಗಳಲ್ಲಿ ಏನು ಕಲ್ತ್ವಿ? ಚೆನ್ನಾಗಿ ಓದು, ಜಾಬ್ ತಗೋ, ಸಾಲ ತಗೋ, ಜೀವನ ಮಾಡು, ಟ್ಯಾಕ್ಸ್ ಕಟ್ಟು. ಆದರೆ ಹಣವನ್ನು ಹೇಗೆ ಬೆಳೆಸಬೇಕು ಅಂತ ಯಾರೂ ಹೇಳ್ಕೊಡ್ಲಿಲ್ಲ. ಇವತ್ತಿಗೂ ನಮ್ಮ ದೇಶದ ಸುಮಾರು 60% ಜನರಿಗೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಬರೀ ಬದುಕಲಿಕ್ಕೆ ಸಾಕಾಗ್ತಿದೆ, ಅಷ್ಟೇ ಯೋಚನೆ, ಅಷ್ಟೇ ಜೀವನ. ಆದರೆ ನೀವು ನಿಮ್ಮ ಆದಾಯದ ಕೇವಲ 10-20% ಇವತ್ತಿನಿಂದ ಹೂಡಿಕೆ ಮಾಡಲಿಕ್ಕೆ ಶುರು ಮಾಡಿದರೂ ಕೂಡ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಮಿಸಿಕೊಳ್ಳಬಹುದು. ನಿಮ್ಮ ಕುಟುಂಬದ ಭದ್ರತೆಯನ್ನು ಕಟ್ಟಬಹುದು, ನಿಮ್ಮ ಮಕ್ಕಳಿಗೆ ಹಣದ ಮೌಲ್ಯವನ್ನು ಕಲಿಸಬಹುದು. ಇದೇ ಕಾರಣಕ್ಕಾಗಿ ನಾನು ಕರ್ನಾಟಕದ 10 ನಗರಗಳಲ್ಲಿ ವೆಲ್ತ್ ಆ್ಯಂಡ್ ಫಿನಾನ್ಷಿಯಲ್ ಲಿಟ್ರಸಿ ವರ್ಕ್ಶಾಪನ್ನು ಮಾಡ್ತಾ ಇದ್ದೀನಿ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕೂಡ ಕರ್ಕೊಂಡು ಬನ್ನಿ. ಇದು ಕೇವಲ ವರ್ಕ್ಶಾಪ್ ಅಲ್ಲ, ನಿಮ್ಮ ಜೀವನದ ಫೈನಾನ್ಷಿಯಲ್ ಟರ್ನಿಂಗ್ ಪಾಯಿಂಟು. ಹಿಂದೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸೀಟ್ಸ್ ಇದೆ. ಈ ತಿಂಗಳು 31 ಒಳಗಡೆ ರಿಜಿಸ್ಟರ್ ಮಾಡಿಕೊಂಡ್ರೆ 999 ಇದೆ. ಆಫ್ಟರ್ 1499 ಆಗುತ್ತೆ. ಧನ್ಯವಾದ.